ಉಗ್ರರೊಂದಿಗೆ ಭಾರತ ಪ್ರತಿಕಾರದ ಸಮರವನ್ನ ಸಾರ್ತೆ ಸೇನಾ ದಾಳಿಗೆ ಪತನಗೊಟ್ಟಿದ್ದಂತಹ ಪಾಕ್ ಉಗ್ರರು ಆರೋಪಿ ಹಸನ್ ಅಹಮದ್ ಶೇಖ್ ಮನೆ ಧ್ವಂಸ ಮಾಡಿದೆ. ಪುಲ್ವಾಮಾದ ಮರನ್ ಗ್ರಾಮದಲ್ಲಿ ಮನೆ ಒಡೆಸ್ ಮಾಡಿದ್ದಾರೆ. ಭದ್ರತಾ ಪಡೆಯಿಂದಾಗಿ ಮನೆಯಲ್ಲಿದ್ದಂತಹ ವಸ್ತುಗಳು ಸೀಸ್ ಆಗಿದೆ. ಆರೋಪಿ ಹಸನ್ ತಂದೆ ವಶಕ್ಕೆ ಪಡೆದುಕೊಂಡಿದೆ ಭದ್ರತಾ ಪಡೆ. ನೋಡಿ, ಆರೋಪಿ ಹಸನ್ ವಸ್ತುಗಳಲ್ಲಿದ್ದಂತಹ ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಸೀಸ್ ಮಾಡಲಾಗಿದೆ. ಆರೋಪಿ ಹಸನ್ ತಂದೆಯನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಭದ್ರತಾ ಪಡೆ. ಸೇನಾ ದಾಳಿಗೆ ಈಗ ಪಾಕ್ ಉಗ್ರರು ಬದರುಗುಟ್ಟಿದ್ದಾರೆ. ಆರೋಪಿ ಹಸನ್ ಅಹಮದ್ ಶೇಖ್ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಪುಲ್ವಾಮಾದ ಮರನ್ ಗ್ರಾಮದಲ್ಲಿ ಮನೆಯನ್ನ ಉಡೀಸ್ ಮಾಡಿದ್ದಾರೆ. ಆತಂಕವಾದಿಯೊಬ್ಬನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಹಸನ್ ಅಹಮದ್ ಶೇಖ್ ಅಂತೇಳಿ ಆತನ ಹೆಸರು. ಆತನ ಮನೆ ಧ್ವಂಸ ಮಾಡಿದ್ರೆ ಭದ್ರತಾ ಪಡೆಗಳು ಬಂದು ಆತ ಪೆಹಲಂಗಾವ್ನ ಪ್ರಮುಖ ಆತಂಕವಾದಿ ಅಂತೇಳಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಸದ್ಯಕ್ಕೆ ಆತನ ಮನೆ ಧ್ವಂಸ ಮಾಡಿದ್ರೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಇಲ್ಲಿ ಬಂದು ಒಂದು ಆತಂಕದಿಂದ ನೋಡ್ತಾ ಇರುವಂತ ದೃಶ್ಯ ಕಂಡು ಬರ್ತಾ ಇದೆ. ನೋಡಿ, ಇದು ಪುಲ್ವಾಮಾದ ಮರನ್ ಅನ್ನೋ ಒಂದು ಊರು ಆತನ ಮನೆ ಇರೋದು. ಆತನ ಮನೆಯವರೆಲ್ಲರೂ ಕೂಡ ರೋಧಿಸ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ರೋಧಿಸ್ತಾ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಆತನ ಮನೆಯವರು ಹಸನ್ ಮನೆಯವರು ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಬಂದಂತ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಆತನ ಮನೆಯ ಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಹಾಗೆ ಆತನ ಮನೆಯವರೆಲ್ಲರೂ ಕೂಡ ಇವತ್ತು ರೋಧಿಸ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಆತನ ಮನೆಗೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಬಂದು ನೋಡ್ತಾ ಇದ್ದಾರೆ, ಬಂದು ಎಲ್ಲವನ್ನ ವಿಚಾರ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ಒಂದು ಆತಂಕದ ವಾತಾವರಣ ಆತನ ಮನೆ ಹತ್ರ ಈಗ ಸೃಷ್ಟಿಯಾಗಿರೋದು ತಾವು ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರೂ ಕೂಡ ಇದ್ದಾರೆ. ಇದು ಇಲ್ಲಿ ಪುಲ್ವಾಮ್ನ ಮರನ್ ಅನ್ನೋ ಆತಂಕವಾದಿಯ ಮನೆಯ ಬಳಿ ಕಂಡು ಬರ್ತಿರುವಂತ ದೃಶ್ಯ. ಕಾಶ್ಮೀರದಿಂದ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪುಲ್ವಾಮಾ ಹೆಸರು ಕೇಳಿದ್ರೆ ದೇಶವಾಸಿಗಳ ರಕ್ತ ಕುದಿಯತ್ತೆ. ಪುಲ್ವಾಮಾ ದಾಳಿಯಾಗಿ ಇಂದಿಗೆ 6 ವರ್ಷದ ಬಳಿಕ ಹೆಜ್ಜೆ ಹೆಜ್ಜೆಗೂ ಸೇನೆ ಇವತ್ತು ರೌಂಡ್ಸ್ ಹಾಕ್ತಾ ಇದೆ. ಪುಲ್ವಾಮಾದಿಂದ ರಿಪಬ್ಲಿಕ್ ಕನ್ನಡ ರಿಪೋರ್ಟಿಂಗ್. ನೋಡಿ, ಇಡೀ ದೇಶವೇ ಬೆಚ್ಚಿಬಿದ್ದಂತ ಘಟನೆ ಅದು. 2019ರಲ್ಲಿ ಭಾರತದ ಸೇನೆಯ ಮೇಲೆ ಭಯೋತ್ಪಾದಕರ ಕುಕೃತ್ಯ ಹೇಗಿತ್ತು ಕೇಳಿದ್ರೆ, ಪುಲ್ವಾಮಾ ಜಿಲ್ಲೆಯ ಲೇತ್ಪುರ ಅನ್ನೋ ಒಂದು ಊರಿನಲ್ಲಿ ನ್ಯಾಷನಲ್ ಹೈವೇಯಲ್ಲಿ ಸ್ಫೋಟಕವನ್ನ ತುಂಬಿಕೊಂಡು ಬಂದಂತ ಆ ಸ್ಥಳೀಯ ಬಾಲಕನನ್ನ ಈ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಭಯೋತ್ಪಾದಕರು ಆತನನ್ನ ಬಳಸಿಕೊಂಡು ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿ ಸಂಪೂರ್ಣವಾಗಿ ಆ ಸ್ಫೋಟಕವನ್ನ ಸ್ಫೋಟಿಸಿ 40 ಜನ ನಮ್ಮ ವೀರ ಯೋಧರ ವೀರ ಮರಣ ಹೊಂದಿದ್ರು. ಇದಕ್ಕೆ ಈ ಕುಕೃತ್ಯಕ್ಕೆ ಕಾರಣವಾದಂತ ಲಷ್ಕರ್ ಎ ಸಂಘಟನೆ. ಈ ಘಟನೆ ನಮ್ಮ ಮನಸ್ಸಿಂದ ದೂರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಇಡೀ ದೇಶವೇ ಆ ಘಟನೆಯನ್ನ ಖಂಡಿಸಿತ್ತು. ನಮ್ಮ ರಕ್ತ ಇಂದಿಗೂ ಕೂಡ ಕುದಿಯುತ್ತೆ. ಇವತ್ತು ನಾವು ಪೆಹಲಂಗಾವ್ನ ದಾಳಿಯನ್ನ ನೋಡ್ತಾ ಇದ್ದೀವಿ. ಭಯೋತ್ಪಾದಕರ ದಾಳಿಯನ್ನ ನೋಡ್ತಾ ರಿಪಬ್ಲಿಕ್ ಕನ್ನಡ ನಿರಂತರವಾದ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ಪುಲ್ವಾಮಾ ಮೂಲಕ ನಾವು ಪೆಹಲಂಗಾವ್ಗೆ ಹೋಗ್ತಾ ಇದೀವಿ. ಪುಲ್ವಾಮಾದಲ್ಲಿ ಈ ಹೊತ್ತಿಗೆ ಭದ್ರತೆ ಹೇಗಿದೆ ಕೇಳಿದ್ರೆ, ನೋಡಿ, ಪುಲ್ವಾಮಾ ಜಿಲ್ಲೆಯ ತೆಹಲ್ ಅನ್ನೋ ಗ್ರಾಮದ ಈ ಒಂದು ದೃಶ್ಯ ತಾವು ಗಮನಿಸ್ತಾ ಇದ್ದೀರಿ. ಸೇನಾ ಬಂಕರ್ಗಳು ಅಡಿಗಡಿಗೆ ಇದ್ದಾವೆ. ಇಲ್ಲಿರುವಂತ ಸೇನಾ ಸಿಬ್ಬಂದಿ ವೆಹಿಕಲ್ ಗಳನ್ನ ಅಲ್ಲಿ ಮೂವ್ ಆಗ್ತಿರುವಂತ ವೆಹಿಕಲ್ ಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ನೋಡಿ, ಈ ರೀತಿಯ ಒಂದು ವಿಶೇಷ ಭದ್ರತೆ ಪುಲ್ವಾಮಾದಲ್ಲಿ ಈಗಲೂ ಕೂಡ ಇದೆ. ಆ ಮೂಲಕ ಮತ್ತೊಂದು ಈ ರೀತಿಯ ಘಟನೆ ಮಾಡಬಾರದು ಭಯೋತ್ಪಾದಕರು ಅನ್ನೋದಕ್ಕೆ ಸರಿಯಾದ ನಾವು ಏರ್ ಸ್ಟ್ರೈಕ್ ನ ಮೂಲಕ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀವಿ. ಅದಾದ ನಂತರವೂ ಕೂಡ ಭಯೋತ್ಪಾದಕರ ಕರಿನೆರಳು ಪೆಹಲ್ಗಾವ್ನಲ್ಲಿ ನಾಗರಿಕರ ಮೇಲೆ ಬಿದ್ದು ನಾಗರಿಕರು 20 ಜನ ಮರಣ ಹೊಂದಿದ್ರು. ಅದಾದ ನಂತರ ಈಗ ಮತ್ತೆ ಸಂಪೂರ್ಣವಾಗಿ ನಿಗ್ರಹ ಕಾರ್ಯಾಚರಣೆ ನಿರಂತರವಾಗಿ ನಡೀತು. ಉಗ್ರರೊಂದಿಗೆ ಭಾರತ ಪ್ರತಿಕಾರದ ಸಮರವನ್ನ ಸಾರ್ತೆ ಸೇನಾ ದಾಳಿಗೆ ಪತನಗೊಟ್ಟಿದ್ದಂತಹ ಪಾಕ್ ಉಗ್ರರು ಆರೋಪಿ ಹಸನ್ ಅಹಮದ್ ಶೇಖ್ ಮನೆ ಧ್ವಂಸ ಮಾಡಿದೆ. ಪುಲ್ವಾಮಾದ ಮರನ್ ಗ್ರಾಮದಲ್ಲಿ ಮನೆ ಒಡೆಸ್ ಮಾಡಿದ್ದಾರೆ. ಭದ್ರತಾ ಪಡೆಯಿಂದಾಗಿ ಮನೆಯಲ್ಲಿದ್ದಂತಹ ವಸ್ತುಗಳು ಸೀಸ್ ಆಗಿದೆ. ಆರೋಪಿ ಹಸನ್ ತಂದೆ ವಶಕ್ಕೆ ಪಡೆದುಕೊಂಡಿದೆ ಭದ್ರತಾ ಪಡೆ. ನೋಡಿ, ಆರೋಪಿ ಹಸನ್ ವಸ್ತುಗಳಲ್ಲಿದ್ದಂತಹ ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಸೀಸ್ ಮಾಡಲಾಗಿದೆ. ಆರೋಪಿ ಹಸನ್ ತಂದೆಯನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಭದ್ರತಾ ಪಡೆ. ಸೇನಾ ದಾಳಿಗೆ ಈಗ ಪಾಕ್ ಉಗ್ರರು
ಬದರುಗುಟ್ಟಿದ್ದಾರೆ. ಆರೋಪಿ ಹಸನ್ ಅಹಮದ್ ಶೇಖ್ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಪುಲ್ವಾಮಾದ ಮರನ್ ಗ್ರಾಮದಲ್ಲಿ ಮನೆಯನ್ನ ಉಡೀಸ್ ಮಾಡಿದ್ದಾರೆ. ಆತಂಕವಾದಿಯೊಬ್ಬನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಹಸನ್ ಅಹಮದ್ ಶೇಖ್ ಅಂತೇಳಿ ಆತನ ಹೆಸರು. ಆತನ ಮನೆ ಧ್ವಂಸ ಮಾಡಿದ್ರೆ ಭದ್ರತಾ ಪಡೆಗಳು ಬಂದು ಆತ ಪೆಹಲಂಗಾವ್ನ ಪ್ರಮುಖ ಆತಂಕವಾದಿ ಅಂತೇಳಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಸದ್ಯಕ್ಕೆ ಆತನ ಮನೆ ಧ್ವಂಸ ಮಾಡಿದ್ರೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಇಲ್ಲಿ ಬಂದು ಒಂದು ಆತಂಕದಿಂದ ನೋಡ್ತಾ ಇರುವಂತ ದೃಶ್ಯ ಕಂಡು ಬರ್ತಾ ಇದೆ. ನೋಡಿ, ಇದು ಪುಲ್ವಾಮಾದ ಮರನ್ ಅನ್ನೋ ಒಂದು ಊರು ಆತನ ಮನೆ ಇರೋದು. ಆತನ ಮನೆಯವರೆಲ್ಲರೂ ಕೂಡ ರೋಧಿಸ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ರೋಧಿಸ್ತಾ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಆತನ ಮನೆಯವರು, ಹಸನ್ ಮನೆಯವರು, ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಬಂದಂತ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಆತನ ಮನೆಯ ಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಹಾಗೆ ಆತನ ಮನೆಯವರೆಲ್ಲರೂ ಕೂಡ ಇವತ್ತು ರೋಧಿಸ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಆತನ ಮನೆಗೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಬಂದು ನೋಡ್ತಾ ಇದ್ದಾರೆ, ಬಂದು ಎಲ್ಲವನ್ನ ವಿಚಾರ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ಒಂದು ಆತಂಕದ ವಾತಾವರಣ ಆತನ ಮನೆ ಹತ್ರ ಈಗ ಸೃಷ್ಟಿಯಾಗಿರೋದು ತಾವು ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರೂ ಕೂಡ ಇದ್ದಾರೆ. ಇದು ಇಲ್ಲಿ ಪುಲ್ವಾಮ್ನ ಮರನ್ ಅನ್ನೋ ಆತಂಕವಾದಿಯ ಮನೆಯ ಬಳಿ ಕಂಡು ಬರ್ತಿರುವಂತ ದೃಶ್ಯ. ಕಾಶ್ಮೀರದಿಂದ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಪುಲ್ವಾಮಾ ಹೆಸರು ಕೇಳಿದ್ರೆ ದೇಶವಾಸಿಗಳ ರಕ್ತ ಕುದಿಯತ್ತೆ. ಪುಲ್ವಾಮಾ ದಾಳಿಯಾಗಿ ಇಂದಿಗೆ 6 ವರ್ಷದ ಬಳಿಕ ಹೆಜ್ಜೆ ಹೆಜ್ಜೆಗೂ ಸೇನೆ ಇವತ್ತು ರೌಂಡ್ಸ್ ಹಾಕ್ತಾ ಇದೆ. ಪುಲ್ವಾಮಾದಿಂದ ರಿಪಬ್ಲಿಕ್ ಕನ್ನಡ ರಿಪೋರ್ಟಿಂಗ್. ನೋಡಿ, ಇಡೀ ದೇಶವೇ ಬೆಚ್ಚಿ ಬಿದ್ದಂತ ಘಟನೆ ಅದು. 2019ರಲ್ಲಿ ಭಾರತದ ಸೇನೆಯ ಮೇಲೆ ಭಯೋತ್ಪಾದಕರ ಕುಕೃತ್ಯ ಹೇಗಿತ್ತು ಕೇಳಿದ್ರೆ, ಪುಲ್ವಾಮಾ ಜಿಲ್ಲೆಯ ಲೇತ್ಪುರ ಅನ್ನೋ ಒಂದು ಊರಿನಲ್ಲಿ ನ್ಯಾಷನಲ್ ಹೈವೇಯಲ್ಲಿ ಸ್ಫೋಟಕವನ್ನ ತುಂಬಿಕೊಂಡು ಬಂದಂತ ಆ ಬಾಲಕ, ಸ್ಥಳೀಯ ಬಾಲಕನನ್ನ ಈ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಭಯೋತ್ಪಾದಕರು ಆತನನ್ನ ಬಳಸಿಕೊಂಡು ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿ ಸಂಪೂರ್ಣವಾಗಿ ಆ ಸ್ಫೋಟಕವನ್ನ ಸ್ಫೋಟಿಸಿ 40 ಜನ ನಮ್ಮ ವೀರ ಯೋಧರ ವೀರ ಮರಣ ಹೊಂದಿದ್ರು. ಇದಕ್ಕೆ, ಈ ಕುಕೃತ್ಯಕ್ಕೆ ಕಾರಣವಾದಂತ ಲಷ್ಕರ್ ಎ ತೊಯ್ಬಾ ಸಂಘಟನೆ. ಈ ಘಟನೆ ನಮ್ಮ ಮನಸ್ಸಿಂದ ದೂರ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಇಡೀ ದೇಶವೇ ಆ ಘಟನೆಯನ್ನ ಖಂಡಿಸಿತ್ತು. ನಮ್ಮ ರಕ್ತ ಇಂದಿಗೂ ಕೂಡ ಕುದಿಯುತ್ತೆ. ಇವತ್ತು ನಾವು ಪೆಹಲಂಗಾವ್ನ ದಾಳಿಯನ್ನ ನೋಡ್ತಾ ಇದ್ದೀವಿ, ಭಯೋತ್ಪಾದಕರ ದಾಳಿಯನ್ನ ನೋಡ್ತಾ ರಿಪಬ್ಲಿಕ್ ಕನ್ನಡ ನಿರಂತರವಾದ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ಪುಲ್ವಾಮಾ ಮೂಲಕ ನಾವು ಪೆಹಲಂಗಾವ್ಗೆ ಹೋಗ್ತಾ ಇದೀವಿ. ಪುಲ್ವಾಮಾದಲ್ಲಿ ಈ ಹೊತ್ತಿಗೆ ಭದ್ರತೆ ಹೇಗಿದೆ ಕೇಳಿದ್ರೆ, ನೋಡಿ, ಪುಲ್ವಾಮಾ ಜಿಲ್ಲೆಯ ತೆಹಲ್ ಅನ್ನೋ ಗ್ರಾಮದ ಈ ಒಂದು ದೃಶ್ಯ ತಾವು ಗಮನಿಸ್ತಾ ಇದ್ದೀರಿ. ಸೇನಾ ಬಂಕರ್ಗಳು ಅಡಿಗಡಿಗೆ ಇದ್ದಾವೆ. ಇಲ್ಲಿರುವಂತ ಸೇನಾ ಸಿಬ್ಬಂದಿ ವೆಹಿಕಲ್ ಗಳನ್ನ ಅಲ್ಲಿ ಮೂವ್ ಆಗ್ತಿರುವಂತ ವೆಹಿಕಲ್ ಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ನೋಡಿ, ಈ ರೀತಿಯ ಒಂದು ವಿಶೇಷ ಭದ್ರತೆ ಪುಲ್ವಾಮಾದಲ್ಲಿ ಈಗಲೂ ಕೂಡ ಇದೆ. ಆ ಮೂಲಕ ಮತ್ತೊಂದು ಈ ರೀತಿಯ ಘಟನೆ ಮಾಡಬಾರದು ಭಯೋತ್ಪಾದಕರು ಅನ್ನೋದಕ್ಕೆ ಸರಿಯಾದ ನಾವು ಏರ್ ಸ್ಟ್ರೈಕ್ ನ ಮೂಲಕ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀವಿ. ಅದಾದ ನಂತರವೂ ಕೂಡ ಭಯೋತ್ಪಾದಕರ ಕರಿನೆರಳು ಪೆಹಲ್ಗಾವ್ನಲ್ಲಿ